ನೋಡ್ಬೋದು ರೆಸಾರ್ಟಿಗೆ ಬಂದೇವಿ. ಹಲೋ ಹಲೋ ಹಾಯ್. ನಾವು ಒಳಗೆ ಬಂದ್ಮ್ಯಾಗ ನೋಡ್ಬೋದು ಎಷ್ಟಕ್ಕೊಂದು ಮಿರ್ಚಿ ಬಜ್ಜಿ ಎಲ್ಲ ಇಟ್ಟಿದ್ರು, ವೆರೈಟಿ ಆಫ್ ಊಟ ಇಟ್ಟಿದ್ರು. ಆಮ್ಯಾಗ ನೋಡ್ಬೋದು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಐತಿ. ಸೊ ಹೋಟೆಲ್ ಅಂತೂ ನೋಡ್ಬೋದು ಭಾರಿ ಅಂದ್ರೆ ಭಾರಿ ಐತ್ರಿ, ನಂಗಂತೂ ಭಾಳ ಲೈಕ್ ಆಗ್ತಿದೆ. ಸೊ ಇಲ್ಲಿ ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್ ಐತಿ. ಸೊ ಅಲ್ಲಿ ನಾಷ್ಟ ಮಾಡಿದ್ವಿ. ಸೊ ಇಲ್ಲೇ ನಮ್ಮ ರೂಮ್ ಐತಿಗ, ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಬೇಕು. ಅದಕ್ಕೆ ಲಗು ಲಗು ಹೋಗೋಣಂತೆ. ಮಜಾ ಬರತ್ತೈತಿ ಫುಲ್. ಫಸ್ಟ್ ಟೈಮ್ ಪ್ಲೇನ್ದಾಗ ಗೋವಾಕ್ಕೆ ಬಂದಿನಲ್ಲ, ಫುಲ್ ಒಂದು ಟೈಪ್ ಮಸ್ಕಿರಿ ಅಂತ ಮಸ್ಕಿರಿ ಆಗತ್ತೈತಿ. ಸೊ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಬೇಕಂತೇಳಿ ರೂಮಿಗೆ ಹೊಂಟಿದ್ವಿ. ಸೊ ರೂಮ್ ಬಂದುಬಿಟ್ಟು ನಮ್ದು 202 ಬಂದಿತ್ತು. ಸೊ ಎಲ್ಲರಿಗೂ ಒಂದೊಂದು ಸಪ್ರೇಟ್ ರೂಮ್ ಇದ್ರೆ. ಸೊ ಒಂದು ರೂಮ್ನಾಗ ಇಬ್ಬಿಬ್ಬರು ಮಂದಿ ಆಕ್ಯುಪೈ ಮಾಡೋದಿತ್ತು. ಸೊ ಇಲ್ಲಿಂದ ನೋಡ್ಬೋದು ನಮ್ದು ರೂಮ್ ಎಷ್ಟು ಮಸ್ತ್ ಕಾಣಕತ್ತೈತೆ ಅಂತ ಹೇಳಿ. ಸೊ ಒಂದು 200-300 ರೂಮ್ ಇದ್ದು ರೀ. ಸೊ ಎಲ್ಲರಿಗೂ ಬುಕ್ಕಿಂಗ್ ಮಾಡಿದ್ವಿ ಇದೇ ಹೋಟೆಲ್. ಸೊ ತೊಳಗೆ ಆಟ ಆಡೋಕ್ಕಲ್ಲಿ ಪೋಕರ್ ಅಯ್ಯೋ ಏನೋ ಆತು. ಸೊ ನೋಡ್ಬೋದ್ರಿ ನಮ್ಮ ರೂಮ್ ಕೊಟ್ಟಾರಿದೆ. ಫುಲ್ ಮಜಾ ಐತಿ. ಚಾಕ್ಲೇಟ್ಸ್, ವಾವ್, ಕಾಫಿ, ವಾಟರ್, TV, ಎವ್ರಿಥಿಂಗ್. ಸೊ ನೈಟ್ 8 ಗಂಟೆ ಆಗಿತ್ತು. ಸೊ ನಾವೇನಂತಂದ್ರೆ ಇಲ್ಲೇ ಬೀಚ್ ಇತ್ತು ನಮ್ಮದು ಹೋಟೆಲ್ ಕಡೆ. ಸೊ ಬೀಚ್ ಕಡೆ ಬಂದಿದ್ವಿ. ಸೊ ಭಾಳ ಮಂದಿ ನೋಡ್ಬೋದು ಬೀಚ್ ಕಡೆ ಕುಂತು ಆರಾಮ್ ತೊಗೊಳಕತ್ತಿದ್ರು. ಸೊ ರಾತ್ರಿ ಹೊತ್ತು ಎಲ್ಲರಿಗೂ ಫುಲ್ DJ ಎಲ್ಲ ಹಚ್ಚಿ ಡ್ಯಾನ್ಸ್ ಗೀನ್ಸ್ ಮಾಡಕತ್ತಿದ್ರು, ಪಾರ್ಟಿ ಮಾಡಕತ್ತಿದ್ರು. ಸೊ ನಾವು ಹಂಗೆ ಜಸ್ಟ್ ನೋಡಕ್ಕೆ ಬಂದಿದ್ವಿ ರಾತ್ರಿ ಹೆಂಗೆ ಕಾಣ್ತೈತಿ ಬೀಚ್ ಅಂತ ಹೇಳಿ. ಸೊ ನಾವು ಬೀಚೆಲ್ಲ ನೋಡಿ ಮುಗೀತೆ. ಸೊ ವಾಪಸ್ ರೂಮಿಗೆ ಹೊಂಟಿದ್ವಿ. ರೂಮಿಗೆ ಹೋಗೊಂಬಂದು ನೋಡ್ಬೋದು ರಾತ್ರಿ ಏನು ಮಸ್ತ್ ಕಾಣ್ತೈತೆ ಅಂಥೇಳಿ ಗೋವಾ. ಸೊ ಇಲ್ಲೆಲ್ಲ ಟ್ಯಾಟೂ ಆಮೇಲೆ ಎಣ್ಣೆ ಅಂಗಡಿನ ಭಾಳ ಇದ್ದು ರೀ ಇಲ್ಲೇ. ಸೊ ಎಲ್ಲ ನೋಡ್ಬೋದು ರಾತ್ರಿ ಹೊತ್ತು ಎಲ್ಲರೂ ಹೊರಗೆ ಬಿದ್ದಿದ್ರೆ ಮಜಾ ಬರಾಕತ್ತಿತ್ತು. ನೋಡಿದ್ರಲ್ಲ ರಾತ್ರಿ ಎಲ್ಲ ಫುಲ್ ಕುಣ್ದಾಡಿದ್ವಿ, ಮಜಾ ಮಾಡಿದ್ವಿ. ಅಪ್ಪ ಮುಂಜಾನೆ ಎದ್ದು ಕೂಡ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಆರಾಮ್ಸೆ ಎದ್ದು ನೋಡ್ಬೋದು ನಾಷ್ಟ ಮಾಡಕತ್ತಿದ್ವಿ. ನಾಷ್ಟದಾಗ ಏನೇನು ಗೋವಾದಾಗಿರೋ ವೆರೈಟಿ ಕೊಟ್ಟಿದ್ರಿ, ಇದೇನೇನೋ ಹೊಸ ಐಟಮ್ ಮಾಡಿದ್ರೆ ನನಗದು ಗೊತ್ತೂ ಆಗಲಿಲ್ಲ ಏನಂತೇಳಿ. ಸೊ ಭಾಳ ಅಂದ್ರೆ ಭಾಳ ಟೇಸ್ಟಿ ಇತ್ತು. ನನಗೆ ಆ ಫುಡ್ ಒಂದು ಏನೋ ಅಂತಾರಲ್ಲ ಅವ್ರದ್ದು ಒಂದು ಯುನೀಕ್ ಫುಡ್ ಮಾಡಿದ್ರೆ. ಸೊ ಅಲ್ಲಿ ಆ ಗೋವಾದಾಗನ ಸ್ಪೆಷಲ್ ಅಂತದೆ. ಸೊ ಅದು ಆಮ್ಲೆಟ್ನಾಗ ಹಾಕಿ ಏನೋ ಮಸ್ತಾಗಿ ಮಾಡಿದ್ರೆ ಅದು ನನಗೆ ಭಾಳ ಲೈಕ್ ಆತು. ಆಮೇಲೆ ಇಲ್ಲೆಲ್ಲ ನೋಡ್ಬೋದು ನಾವು ಎಲ್ಲರೂ ಕುಂತು ಊಟ ಮಾಡಕತ್ತಿದ್ವಿ. ಅದೊಂದು ನಮಗೊಂದು ಮಜಾ ಬಂತು. ಪುರಿ ಆಮೇಲೆ ದೋಸೆ ಭಾಳ ವೆರೈಟಿ ಮಾಡಿದ್ರೆ ಎಲ್ಲ ತಿನ್ನಕತ್ತಿದ್ವಿ. ಸೊ ಇದೇನು ನೋಡತ್ತಿರಲ್ಲ, ಸೊ ಇಷ್ಟಕ್ಕೊಂದು ಐಟಮ್ ಮಾಡಿದ್ರು ಅವ್ರು ನಮಗೆ ತಿನ್ನಕ್ಕಂತ ಹೇಳಿ. ಅಲ್ಲಿ ನೋಡ್ಬೋದು ಫ್ರೂಟ್ಸ್ ಇಟ್ಟಾರ, ಆಮೇಲೆ ಕೇಕ್ ಇಟ್ಟಾರ, ಆಮೇಲೆ ಇಲ್ಲೇನೋ ಪಾವ್ ಇಟ್ಟಾರ, ಆಮೇಲೆ ಇಲ್ಲಿ ನೋಡ್ಬೋದು ಇದು ಟುಟಿ ಫ್ರೂಟಿ ಹಾಕಿ ಕೇಕ್ ಮಾಡ್ಯಾರ. ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ನಮಗಂತೂ. ಆಮೇಲೆ ನೋಡ್ರಿ ರಬಡಿ ಮಾಡ್ಯಾರ, ಆಮೇಲೆ ಮ್ಯಾಗಿ ಐತಿ, ಪಾಸ್ತಾ ಐತಿ. ಏನು ತಿನ್ನಬೇಕೋ ಏನು ಬಿಡಬೇಕು ಅನ್ನೋ ಹಂಗೆ ಆಗ್ಬಿಟ್ಟಿತ್ಲ. ಇಡ್ಲಿ ಐತಿ, ದೋಸೆ ಐತಿ. ನೋಡಿರಿ ಇಷ್ಟಕ್ಕೊಂದು ಸಾಮಾನು ಅದಾವೆ. ಬೇಕಾ ಸೈಟ್ ಸಿಂಗ್ ಹೋದಾಗ ಮಾಡಕ್ಕೆ ಹೊಂಟೇವಿ. ಅದಕ್ಕೆ ಇದೊಂದು ಇಲ್ಲೇ ಸೈಟ್ ಸೀಯಿಂಗ್ ನೋಡತ್ತೆ.
ಇಲ್ಲಿಂದ ನೆಕ್ಸ್ಟ್ ನಾವು ನೋಡ್ಬೋದು ಈಗ ಗೋವಾದಾಗ ಒಂದು ಫೋರ್ಟ್ ಐತಿ, ರೇಸಸ್ ಫೋರ್ಟ್ ಅಂಥೇಳಿ. ಸೊ ಅಲ್ಲಿ ಬಂದಿದ್ವಿ. ಸೊ ನೋಡ್ಬೋದು, ವ್ಯೂ ನೋಡ್ಬೋದು, ಫುಲ್ ಮ್ಯಾಗ್ ಬೀಚ್, ಹಳೆ ಕಾಲದ್ದು ಒಂದು ಇದನ್ನೈತಿ. ಎಲ್ಲರೂ ಫೋಟೋ ತೊಗೊಳಕತ್ತಿದ್ರು. ಗೈಸ್ ನೋಡ್ಬೋದು, ಫೋರ್ಟಿಗೆ ಬಂದಿದ್ವಿ, ಫೋಟೋ ಹೊಡಿಸ್ಕೊಂಡ್ವಿ ಎಲ್ಲರೂ. ಸೊ ಎಲ್ಲರೂ ಅಲ್ಲಿ ಹೊಂಟಾರ. ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಐತಿ. ಸೊ ಹಿಂದೆ ನೋಡತ್ತೀರಿ ನೀವು ಅಲ್ಲೇ ಓಷನ್, ಇಲ್ಲೆಲ್ಲ ಹಳೆ ಕಾಲದ್ದು ಇವ್ನ ಇಟ್ಟಾರ. ಇನ್ನು ಇವು ಏನಂತಾರೆ ಗೊತ್ತಿಲ್ಲ, ತೋಪ್ ಇಟ್ಟಾರ. ಫುಲ್ ಮಜಾ ಬರತೈತಿ. ಇನ್ನೂ ಭಾಳಷ್ಟು ಮುಂದಿನ ಫೋರ್ಟಿಗೆ ಹೋಗ್ತೇವಿ, ವಿಡಿಯೋ ನೋಡ್ಕೊತೇರಿ. ಸೊ ಎಲ್ಲರೂ ಅಲ್ಲೇ ಅದಾರ ನೋಡ್ಬೋದು. ಮಸ್ತ್ ಮಜಾ ಬರತೈತಿ. ಇವಾಗ ನೋಡ್ಬೋದು ನಾವು ನೆಕ್ಸ್ಟ್ ಫೋರ್ಟ್ ಅಗೋಡಾ ಫೋರ್ಟಿಗೆ ಬಂದ್ವಿ. ಅಗೋಡಾ ಫೋರ್ಟ್ ಮ್ಯಾಗ ಬಂದ್ಮ್ಯಾಗಂತೂ ಹೇಳ್ತೇನಲ್ಲ, ಜನ ಜಾತ್ರೆ ಆಗ್ಬಿಟ್ಟಿದ್ರು. ಭಾಳ ಅಂದ್ರೆ ಭಾಳ ಮಂದಿ ಬಂದಿದ್ರು. ಆಮ್ಯಾಗ ಇಲ್ಲಿ ಎಲ್ಲ ಹಳೆಯ ಕಾಲದ್ದು ಬಿಲ್ಡಿಂಗ್ಸ್ ಇತ್ತು, ಹಳೆ ಕಾಲದ್ದು. ಸೊ ಎಲ್ಲ ನೋಡ್ಬೋದಲ್ಲಿ ಎಷ್ಟೊಂದು ಮಂದಿ ಬಂದಿದ್ರಂತ. ಆಮ್ಯಾಗ ಎಷ್ಟು ಬಿಸಿಲಿತ್ತು ಅಂತಂದ್ರೆ ನನಗಂತೂ ನಿಂದ್ರಾಕಾಗತ್ತಿದ್ದಿಲ್ಲ, ಅಷ್ಟು ಬಿಸಿಲಿತ್ತು. ಆಮ್ಯಾಗ ಇಲ್ಲಿ ನೋಡ್ಬೋದು ನೀವು ಎಲ್ಲ ಕಡೆ ಸೈಡ್ ಅದು ಭಾಳಷ್ಟು ವ್ಯೂ ಪಾಯಿಂಟ್ ಭಾರಿ ಇತ್ತು. ಫೋರ್ಟಿಂದ ಹೊಂಟೇವಿ, ಎಲ್ಲ ವಿಡಿಯೋ ತೋರಿಸಿದೆ. ಸೊ ಈಗ ನಾವು ಅಗೋಡಾ ಫೋರ್ಟ್ ನೋಡಿದ್ಮ್ಯಾಗ ನೋಡ್ಬೋದು ವಾಪಸ್ ಹೊಂಟ್ವಿ ನಾವು ನಮ್ಮ ರೂಮಿಗೆ. ವಾಪಸ್ ಹೋದ್ಮ್ಯಾಗ ನೋಡ್ಬೋದು ಇಲ್ಲೇ ಚಪಾತಿ ಮತ್ತು ಫಿಶ್ ಕರಿ ಮಾಡಿದ್ರು ಮಧ್ಯಾಹ್ನ ಊಟಕ್ಕೆ. ಆಮ್ಯಾಗ ಇಲ್ಲಿ ಫ್ರೆಶ್ ತಂದು ಮಾಡಿದ್ರು. ನೋಡ್ಬೋದು ಟೆಕ್ಸ್ಚರ್ ಭಾರಿ ಇತ್ತು. ಒಂದು ಚಪಾತಿ ಒಂದು ಫಿಶ್ ತಿನ್ನೋರಾಗ ಸಾಕಾಗ್ಬಿಡ್ತು ನಂಗೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡತ್ತಿದ್ದೆ ಫಿಶ್, ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಫೇಮಸ್ ಎಲ್ಲೆಲ್ಲ ಅದಾವಲ್ಲ ಎಲ್ಲ ಕಡೆ ಹೋಗ್ಬಂದ್ವಿ. ಸೊ ಈಗೇನಂದ್ರೆ ಮಳೆ ಬರೋದೈತೆ ನೋಡ್ಬೋದು. ಸೊ ನಮ್ಮ ರೂಮ್ಮೇಟ್ ಕೀ ಬಿಟ್ಟು ಹೋಗ್ಯಾರ. ಸೊ ಅದಕ್ಕೆ ನಾನು ಇವಾಗ ಅಲ್ಲಿ ಹೇಳೀನಿ ಕೀ ಬರ್ತಾರಂತ. ಸೊ ಇವತ್ತು ರಾತ್ರಿ ಒಂದು ಪ್ಲ್ಯಾನ್ ಐತಿ. ಏನಂತಂದ್ರೆ ಇವತ್ತು ರಾತ್ರಿನೂ ಒಂದು ಏನೋ DJ ಪಾರ್ಟಿ ಐತಿ. ಫುಲ್ ಮಸ್ಕಿರಿ ಆಗೈತಿ. ನನಗಂತೂ ಫುಲ್ ಸಾಕಾಗ್ಬಿಡ್ತು ಇವತ್ತು ಅಡ್ಡಾಡಿ. ನೋಡಿದ್ರಲ್ಲ ವಿಡಿಯೋ ಒಳಗೆ, ಕಾಲು ಕೈ ಏನೋ ನಮ್ಮ ನಿಂದ್ರಾವಲ್ಲು, ಅಷ್ಟು ಸುಸ್ತಾಗ್ಬಿಟ್ಟೈತಿ. ಸೊ ಫಿಶ್ ಟ್ರೈ ಮಾಡಿದ್ದೆ ನಾನು ಇಲ್ಲಿ ಆ್ಯಕ್ಚುಲಿ ಬಂದಿದ್ದೆ ಅದ್ರ ಸಂಬಂಧ ಫಿಶ್ ಟ್ರೈ ಮಾಡೋಕ್ಕಂತೇಳಿ. ಒಟ್ಟೆ ಚಿಕನ್ ತಿನ್ನಲಿಲ್ಲ. ಸೊ ನೋಡ್ಬೋದು ನಾವು ಫಿಶ್ ಸಣ್ಣ ಪೀಸ್ ಮಾಡಿ ಫ್ರೆಶ್ ತಂದು ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಇತ್ತು. ನನಗಂತೂ ಕರೆನ ಭಾರಿ ಲೈಕ್ ಆಯ್ತು. ಒಂದು ಸಲ ಇಲ್ಲಿ ಟ್ರೈ ಮಾಡ್ಬೋದು. ವೆರೈಟಿ ಆಫ್ ಇಲ್ಲಿ ಮಾಡಿಟ್ಟಾರೆ ಅಡುಗೆ ಅದು. ಸೊ ಇಲ್ಲಿ ಗೋವಾ ಸ್ಪೆಷಲ್ ಪೋಯೆ, ಇವು ಬನ್ ಆಗಲಿ, ಆಮೇಲೆ ಫಿಶ್ ಕರಿ ಆಗಲಿ ಎಲ್ಲ ಸ್ಪೆಷಲ್ ಐತಿ. ನನಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಸೊ ಈಗ ಫಿಶ್ ತಿನ್ಮ್ಯಾಗ ನಾವು ನೋಡ್ಬೋದು ಸಂಜೆ ಒಂದು ಮಳೆ ಆದ್ಮ್ಯಾಗ ಮತ್ತೊಂದು ರೌಂಡ್ ನಮಗೆ ಬೀಚಿಗೆ ಹೋಗ್ಬೇಕು ಅನ್ನಿಸ್ತು. ಅದಕ್ಕೆ ನಾವು ಎಲ್ಲರೂ 4-5 ಮಂದಿ ಕೂಡಿಸಿ ಬೀಚಿಗೆ ಹೋದ್ವಿ. ಸೊ ರೋಡ್ನಾಗ ನೋಡ್ಬೋದು ಇಲ್ಲೇ ಬರಲಿಲ್ಲ ಅಂದ್ರೆ ಫುಲ್ ಎಣ್ಣೆ ಅಂಗಡಿ ಇತ್ತು. ಆಮ್ಯಾಗ ಇಲ್ಲಿ ನೋಡ್ಬೋದು ಬೀಚಿಗೆ ಬಂದಿದ್ವಿ. ಬಾಗಾ ಬೀಚ್ ಸಮೀಪ ಇತ್ತು ನಮಗೆ. ಸೊ ಇಲ್ಲಿ ಬಾಗಾ ಬೀಚಿಗೆ ಬಂದು ನಾವು ಎಲ್ಲರೂ ನೋಡ್ಬೋದು ಎಷ್ಟೊಂದು ಮಂದಿ ಇದ್ರು. ಆದರೆ ಯಾರಿಗೂ ಸ್ವಿಮ್ಮಿಂಗ್ ಮಾಡೋಕೆ ಬಿಡಾಕತ್ತಿದ್ದಿಲ್ಲ. ಯಾಕಂದ್ರೆ ಫುಲ್ ಅಲ್ಲಿ ಹೆಂಗಿತ್ತಂದ್ರೆ ರೆಡ್ ಫ್ಲ್ಯಾಗ್ ಇತ್ತು, ಅಲರ್ಟ್ ಇತ್ತು. ಅದ್ರ ಸಂಬಂಧ ಎಲ್ಲರೂ ಬರೀ ಮುಂದೆ ನೋಡಾಕತ್ತಿದ್ವಿ, ಯಾರಿಗೂ ಒಳಗೆ ಬಿಡಲಿಲ್ಲ. ಸೊ ಬೀಚಿಗೆ ಆದ್ಮ್ಯಾಗ ನಾವು ನೋಡ್ಬೋದು ನೆಕ್ಸ್ಟ್ ಮಾರ್ನಿಂಗ್ ಎಲ್ಲರೂ ಡ್ಯಾನ್ಸ್ ಗಿನ್ಸ್ ಆಡಿದ್ಮ್ಯಾಗ ನೋಡ್ಬೋದು ನಾವು ಇಲ್ಲಿ ನೆಕ್ಸ್ಟ್ ಚರ್ಚಿಗೆ ಬಂದ್ವಿ. ಸೊ ಚರ್ಚ್ ಒಳಗೆ ಭಾಳ ಹಳೆ ಕಾಲದ ಚರ್ಚ್ ಇತ್ತಿದೆ. ಎಲ್ಲರೂ ನೋಡ್ಬೋದು ಎಷ್ಟೊಂದು ಮಂದಿ ಬಂದಿದ್ರು ಅಂಥೇಳಿ. ಇವಾಗ ನೋಡ್ಬೋದು ಎಲ್ಲ ಚರ್ಚದು ನೋಡಿ ವಾಪಸ್ ಬಂದ್ವಿ ನಾವು. ಹೊಟ್ಟೆ ಹಸಿತ್ ಪೂರ. ಅದಕ್ಕೆ ಸಂಜೆ ಮುಂದೆ ನೋಡ್ಬೋದು ಇಡ್ಲಿ ಮತ್ತು ವಡಾ ಮಾಡಿದ್ರು. ಸೊ ಅದ ಹೇಳಿದ್ದೆಲ್ಲ ಪಾರ್ಟಿ ಇತ್ತು ಅಂಥೇಳಿ. ಸೊ ಇಡ್ಲಿ ವಡಾ ತಿಂದು ನೋಡ್ಬೋದು ರಾತ್ರಿ ನಮ್ಮದು ಮೇನ್ MDದು ಬರ್ತ್ಡೇ ಇತ್ತು. ಸೊ ನಾವು ಸೆಲೆಬ್ರೇಟ್ ಮಾಡೋಕೆ ಒಂದು ಹೋಟೆಲಿಗೆ ಹೋಗಿದ್ವಿ. ಸೊ ಇಲ್ಲಿ ನೋಡ್ಬೋದು ಫುಲ್ ಫಿಶ್ ಅದು ಹೆಂಗೆ ಇಟ್ಟಿದ್ರಂತ. ಆಮೇಲೆ ಇಲ್ಲಿ ನೋಡ್ಬೋದು ನಮ್ದು MD ಅಂದ್ರೆ ಅವ್ರದ್ದು ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡಕತ್ತಿದ್ವಿ. ಎಲ್ಲರೂ ಕೂಡಿಸಿ ಫುಲ್ ಖುಷಿದ್ರು. ಕೇಕ್ ಕಟ್ ಮಾಡಿಸಿ ಎಲ್ಲರೂ ತಿನ್ಸಾಕತ್ತಿದ್ರು. ಭಾಳ ನೋಡಿ ಮಜಾ ಬಂತು. ಆಮೇಲೆ ಖುಷಿನೂ ಆಯ್ತು, ಇಂಥ ಹೋಟೆಲ್ದಾಗ ಪಾರ್ಟಿ ಮಾಡಕತ್ತೀವಿ ಅಂತ ಹೇಳಿ. ನಾನು ಇದೆಲ್ಲ ಆದ್ಮ್ಯಾಗ ನೋಡ್ಬೋದು ಕ್ರ್ಯಾಬ್ ಆರ್ಡ್ರ್ ಮಾಡಿದ್ದೆ. ಫಸ್ಟ್ ಟೈಮ್ ನಮ್ಮ ಜೀವನದಾಗ ಕ್ರ್ಯಾಬ್ ತಿನ್ನಕ್ಕೆ ಹೊಂಟಿದ್ದೆ ನಾನು. ಭಾರಿ ಅಂದ್ರೆ ಮಸ್ತ್ ಇತ್ತು ಬಿಡ್ರಿ ಕ್ರ್ಯಾಬ್. ನಾವು ಒಟ್ಟು ತಿಂದಿದ್ದಿಲ್ಲ. ಅದ್ರೊಳಗೆ ವೈಟ್ ಕಲರ್ದು ಏನೋ ಇರ್ತಿತ್ತು, ಅದು ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ಸೊ ಎಲ್ಲರೂ ನೋಡ್ಬೋದು ಫುಲ್ ಪಾರ್ಟಿ ಮಜಾ ಹೋಗಿದ್ರೆ. ಎಲ್ಲರೂ ಫೋಟೋ ಹೊಡಿಸ್ಕೊಂಡ್ರೆ. ಎಲ್ಲರೂ ಫುಲ್ ಖುಷಿದ್ರೆ.
ಸೊ ನೋಡಿದ್ರಲ್ಲ ವ್ಲಾಗ್, ಎಲ್ಲರೂ ನೋಡಿದ್ರಿ. ಸೊ ಎಲ್ಲ ಲಾಸ್ಟಿಗೆ ಮುಗೀತಾ ಮನೆಗೆ ಹೊಂಟ್ವಿ. ಸೊ ದೊಡ್ಡ ವ್ಲಾಗ್ ಆತ. ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.